ಕಾಲೇಜ್ ಡೇಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಮೋಜು ಮಸ್ತಿ, ಟ್ರೆಕ್ಕಿಂಗ್, ಬೈಕ್ ವೀಲಿಂಗ್ ಇವೆಲ್ಲ ಕಾಮನ್. ಆದರೆ ಇಂತಹ ಸಾಹಸಗಳನ್ನು ಮಾಡಲು ಹೋಗಿ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳೋದು ನಿಜಕ್ಕೂ ಅಕ್ಷಮ್ಯ. ಇಂತಹ ಸಾಹಸಕ್ಕೆ ಮುಂದಾಗಿ ಬೆಂಗಳೂರಿನ BMS ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಪ್ರಾಣ ಕಳೆದುಕೊಂಡಿರೋ ಘಟನೆ ಸಕಲೇಶಪುರದ ರಕ್ಷಿತಾರಣ್ಯ ಪ್ರದೇಶದಲ್ಲಿ ನಡೆದಿದೆ. ಅದು ದಟ್ಟ ಕಾನನ, ದುರ್ಗಮ ಕಣಿವೆ, ಅಪಾಯಕಾರಿ ಝರಿಗಳಿಂದ ಕೂಡಿದ ರಕ್ಷಿತಾರಣ್ಯ ಪ್ರದೇಶ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ರಕ್ಷಿತಾರಣ್ಯ ಪ್ರದೇಶದಲ್ಲಿರುವ ಈ ಕಬ್ಬಿನಾಲೆಯ ಕುತ್ತಿಚೇಟ ಫಾಲ್ಸ್ಗೆ ಬೆಂಗಳೂರಿನ BMS ಎಂಜಿನಿಯರಿಂಗ್ ಕಾಲೇಜಿನ 14 ವಿದ್ಯಾರ್ಥಿಗಳು ಟ್ರೆಕ್ಕಿಂಗ್ ಹೋಗಿದ್ರು. ಈ ವೇಳೆ ಫಾಲ್ಸ್ನಲ್ಲಿ ಈಜಾಡುವಾಗ ನವೀನ್ ಕುಮಾರ್ ಎಂಬ ವಿದ್ಯಾರ್ಥಿ ನೀರು ಪಾಲಾಗಿದ್ದಾನೆ. ನವೀನನ ಮೃತದೇಹ ಕೂಡ ಪತ್ತೆಯಾಗಿದ್ದು ಹೊರತೆಗೆಯಲಾಗಿದೆ. ಈತ ನವೀನ್ ಕುಮಾರ್ ಸಾವಿನ ಸುದ್ದಿ ಮನೆಯವರಿಗೆ ಸಿಡಿಲು ಬಡಿದಂತಾಗಿದೆ. ಮಗನನ್ನ ಕಳೆದುಕೊಂಡ ನವೀನ್ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಪ್ಪನೂ ಇಲ್ಲ, ಎಲ್ಲ ಸರಿ, ನನ್ನ ಲೈಫಲ್ಲಿ ಸಾಧಿಸಬೇಕು ಅಂತ MC ಕ್ಲಬ್ಬಲ್ಲಿ ಸೇರಿದ. ಟ್ರಕ್ಕಿಂಗು ಮತ್ತು ಥಿಯೇಟ್ರ್ ಟೀಮು, ಕನ್ನಡ ಸಂಘ, ಯಾವ ಕಾಲೇಜಲ್ಲಿ ಫೆಸ್ಟ್ ಆದರೆ ಅಲ್ಲಿ ಹೋಗೋದು. ಟ್ರಕ್ಕಿಂಗ್ ಲಾಸ್ಟ್ ಟೈಮ್ ಹೋಗಿದ್ದ ಸಾರ್ ಅವರೇನು ಕರ್ಕೊಂಡು ಹೋದ್ರಂತೆ. 15 ದಿವಸ ಏನೋ ಮಾಡ್ಕೊಂಡು ಗೋವಾ ಕಡೆಲ್ಲ ಹೋಗಿ ಬಂದ. ಫೋಟೋಸ್ ಎಲ್ಲ ತೋರಿಸ್ದ. ನನ್ನ ಮಗ ಏನೋ ದೊಡ್ಡ ಇದ್ರಲ್ಲಿ ಮಾಡ್ತಾ ಇದ್ದಾನೆ ಅಂತ. ನಾನು ಒಂದೊಂದು ಸಲ ಹೋಗೋನು, ಆದರೆ ಈ ಥರ ಸಪ್ರೇಟ್ ಎಲ್ಲ ಹೋಗಿ ಈ ಥರ ಭಯಂಕರವಾದ ಕಾಡ್ಗೆ ಹೋಗ್ತಾರೆ ನಾನು ತಿಳ್ಕೊಂಡಿಲ್ಲ. ನವೀನ್ ಕುಮಾರ್ ಸಾವಿನಿಂದಾಗಿ ಬಸವನಗುಡಿಯಲ್ಲಿರುವ BMS ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀರವ ಮೌನ ಆವರಿಸಿದೆ. ನವೀನ್ ಕುಮಾರ್ನ ಈ ಅಕಾಲಿಕ ಮರಣಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. 8.8 CGPA ಪಡೆದಿದ್ದಾರೆ. ಅವರಿಗೆ ಸ್ಪೋರ್ಟ್ಸು ಹಾಬಿ ಇದೆ. ಆ್ಯಂಡ್ MHRDಯಿಂದ ಎಕನಾಮಿಕಲ್ ಕ್ಲಾಸ್ ವರ್ಗಾವಣೆಯಲ್ಲಿ ಒಂದು 10,000 ಎವ್ರಿ ಇಯರ್. 2010ನಲ್ಲಿ ಒಂದು 10,000 ಗ್ರ್ಯಾಂಟ್ ಸಿಕ್ಕಿದೆ. 2011ನಲ್ಲಿ ಒಂದು 10,000 ರೂಪೀಸ್ ಗ್ರ್ಯಾಂಟ್ ಸಿಕ್ಕಿದೆ. ಆ್ಯಂಡ್ ಅವರ ಪ್ರೊಕ್ಟರ್ ಮೂಲಕ ಪ್ಲಸ್ ಅವರ HOD ಅವ್ರ ಮೂಲಕ ವಿಷಯ ತಿಳಿದಿದ್ದ ಪ್ರಕಾರ ಆ ಹುಡುಗ ತುಂಬ ಒಳ್ಳೆಯ ಹುಡುಗ. ಇದು ಕಾಲೇಜಲ್ಲಿ ಮೌಂಟೇನಿಂಗ್ ಕ್ಲಬ್ ಇರೋದು ನಿಜ, ಅದು ಸ್ಟೂಡೆಂಟ್ ಹಾಬಿ ಕ್ಲಬ್. ಸೊ ಇವರು ಯಾವ ಪರ್ಮಿಷನ್ ಇಲ್ಲ, ಹಂಗೆ ಹೋಗಿದ್ದಾರೆ. ಕಾಲೇಜಿಗೂ ಇನ್ಸ್ಟಿಟ್ಯೂಷನ್ಗೆ ಯಾವ ಮಾಹಿತಿನೂ ಒದಗಿಸಿಲ್ಲ. ಅವ್ರ ಪಾಟಿಗೆ ಅವರು ಹೋಗಿದ್ದಾರೆ. ಇತ್ತ ಕಬ್ಬಿನಾಲೆಯ ಕುತ್ತಿಚೇಟ ಫಾಲ್ಸ್ ವ್ಯಾಪ್ತಿಯ ಅರಣ್ಯ ಪ್ರದೇಶವು ರಕ್ಷಿತಾರಣ್ಯ ಪ್ರದೇಶವಾಗಿರೋದ್ರಿಂದ ಅರಣ್ಯ ಪ್ರವೇಶಿಸಲು ಅಧಿಕಾರಿಗಳ ಅನುಮತಿ ಕಡ್ಡಾಯ. ಆದರೆ ಈ ವಿದ್ಯಾರ್ಥಿಗಳಾರು ಅನುಮತಿ ಪಡೆಯದೆ ಅರಣ್ಯ ಪ್ರವೇಶಿಸಿದ್ದರಿಂದ ಅರಣ್ಯಾಧಿಕಾರಿಗಳು 13 ವಿದ್ಯಾರ್ಥಿಗಳನ್ನ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಏನೇ ಆಗಲಿ, ಕಾಲೇಜು ವಿದ್ಯಾರ್ಥಿಗಳು ಮೋಜು ಮಸ್ತಿ ಹೆಸರಲ್ಲಿ ಸಾಹಸಗಳನ್ನ ಮಾಡಲು ಹೋಗಿ ಅಜಾಗರೂಕತೆಯಿಂದ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳುವುದು ನಿಜಕ್ಕೂ ಬೇಸರದ ಸಂಗತಿ. ಮುಂದಾದ್ರೂ ಇಂತಹ ಕಾರ್ಯಗಳಿಗೆ ಕೈ ಹಾಕುವ ಮುನ್ನ ವಿದ್ಯಾರ್ಥಿಗಳು ಜಾಗರೂಕರಾಗಲಿ ಅನ್ನೋದೇ ನಮ್ಮ ಆಶಯ. ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು ಮತ್ತು ಹಾಸನ. ಇಂದು ಬೆಳ್ಳಂಬೆಳಗ್ಗೆ ಆದಾಯ ತೆರಿಗೆಯ ಅಧಿಕಾರಿಗಳಿಂದ ಏಕಕಾಲದಲ್ಲಿ 3 ರೇಸ್ ಕೋರ್ಸ್ ಬುಕ್ಕಿಗಳ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ವಸಂತನಗರ ಕನ್ನಿಂಗ್ಹ್ಯಾಮ್ ರಸ್ತೆ ರೇಸ್ ಕೋರ್ಸ್ನಲ್ಲಿರುವ ಬುಕ್ಕಿಗಳ ನಿವಾಸಗಳ ಮೇಲೆ ಬೆಳಗ್ಗೆ 6 ಗಂಟೆಯಿಂದ ದಾಳಿಯನ್ನು ನಡೆಸಲಾಯಿತು. ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಜಾಲಾಡಿದ ಅಧಿಕಾರಿಗಳು ವಿವಿಧ ದಾಖಲೆಗಳನ್ನು ಪರಿಶೀಲಿಸಿದರು. ಅಕ್ರಮ ಆಸ್ತಿಯ ಗಳಿಕೆಯ ಮಾಹಿತಿಯ ಮೇರೆಗೆ ನಡೆಸಿದಂತಹ ಈ ದಾಳಿಯಲ್ಲಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎನ್ನಲಾಗಿದೆ. ನಾಳೆ ಕೂಡ ಬುಕ್ಕಿಗಳ ಬ್ಯಾಂಕ್ ಖಾತೆಯ ಪರಿಶೀಲನೆ ನಡೆಸಲಾಗುವುದು ಎಂದು ಆದಾಯ ತೆರಿಗೆಯ ನಿರ್ದೇಶಕರಾದ ರಾಣಿ ಸಿಂಗ್ ನಾಯಕ್ ಹೇಳಿದರು. ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬನ ಸಾಫ್ಟ್ ಮಾತುಗಳನ್ನು ನಂಬಿ ಯುವತಿಯೊಬ್ಬಳು ಆತನ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದಾಳೆ. ಆಕೆಯನ್ನ ಸಾಫ್ಟ್ ಆಗಿಯೇ ಊರೂರು ಸುತ್ತಿಸಿದ್ದಾನೆ. ಎಲ್ಲ ಮುಗಿದ ಮೇಲೆ ನೀನ್ಯಾರು ಅಂದ್ಬಿಟ್ಟಿದ್ದಾನೆ. ಕೊನೆಗೆ ಪೊಲೀಸರ ಮುಂದೆ ಮದುವೆ ಆಗೋದಾಗಿ ಒಪ್ಕೊಂಡ. ಆದರೆ ಇವತ್ತು ಬಿಲ್ಕುಲ್ ಮದುವೆ ಆಗಲ್ಲ ಅಂತಿದ್ದಾನೆ. ಸಾಕು ಬಿಡ್ತಾಯಿ, ಸಾಕು. ಎಷ್ಟು ಸರ್ತಿ ಹೊಡೆದ್ರು ಈ ಹುಡುಗ ಚೇಂಜ್ ಆಗಲ್ಲ. ಹುಡುಗಿ ಜೊತೆ ತಿರುಗಾಡಿ ಮೋಜು ತೀರಿಸಿಕೊಂಡ ಯುವಕನೊಬ್ಬನನ್ನ ಹೊಡಿತಾ ಇರೋಳ ಹೆಸರು ಸೋನು. ಡಿಪ್ಲೊಮಾ ಮುಗಿಸಿರುವ ಸೋನು ಜೀವನ ನಿರ್ವಹಣೆಗಾಗಿ ಗಾರ್ಮೆಂಟ್ಸ್ ಒಂದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ಲು.
ಚಟುವಟಿಕೆಯಿಂದ ಓಡಾಡ್ತಾ ಇದ್ದ ಸೋನು ಮೇಲೆ ಅದೇ ಏರಿಯಾದ ಯುವಕನ ಕಣ್ಣು ಬಿದ್ದಿದೆ. ಅವನೇ ಸಾಫ್ಟ್ವೇರ್ ಎಂಜಿನಿಯರ್ ಧನಂಜಯ್. IBMನಲ್ಲಿ ಸಿಸ್ಟಮ್ ಎಂಜಿನಿಯರ್ ಆಗಿರುವ ಧನಂಜಯ್ನ ಸಾಫ್ಟ್ ಮಾತುಗಳಿಗೆ ಸೋನು ಮನಸೋತಿದ್ದಾಳೆ. ಆತನ ಮಾತುಗಳನ್ನ ನಂಬಿ ಅವನೊಂದಿಗೆ ಊರೂರು ಸುತ್ತಿದ್ದಾಳೆ. ಕಳೆದ ಡಿಸೆಂಬರ್ನಲ್ಲಿ 3 ದಿನ ತಮಿಳುನಾಡಿನ ವೇಲಾಂಗಣಿಯಲ್ಲಿ ಇಬ್ಬರು ಒಟ್ಟಿಗೆ ಸುತ್ತಿದ್ದಾರೆ. ಎಲ್ಲ ಮುಗಿದ ಮೇಲೆ ಧನಂಜಯ ನೀನ್ಯಾರೋ ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟಿದ್ದಾನೆ. ದಾರಿ ಕಾಣದೆ ಸೋನು ಮಾಗಡಿ ರಸ್ತೆಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಆಗ ಪೊಲೀಸರ ಸಮ್ಮುಖದಲ್ಲೇ ಧನಂಜಯ್ ಮದುವೆಯಾಗಲು ಕಾಲಾವಕಾಶ ಕೇಳಿದ್ದ. ಆದರೆ ಈಗ ಬಿಲ್ಕುಲ್ ಮದುವೆ ಆಗೋದೇ ಇಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ. ಆದರೆ ಪ್ರಿಯಕರನನ್ನ ಹುಡುಕಿಕೊಂಡು ಹೊರಟ್ರೆ ಮನೆ ಒಳಗಿದ್ದೇ ಹೊರಬರಲು ನಿರಾಕರಿಸಿದ. ಮದುವೆ ಮಾಡ್ಕೊಳ್ತೀನಿ, 2 ಮನೆಯೂ ಒಪ್ಪಿಸಿ ಮಾಡ್ಕೊಳ್ತೀನಿ, ಎಲ್ಲರೂ ಕೂತ್ಕೊಂಡು 2 ತಿಂಗಳಲ್ಲಿ ಮಾತಾಡ್ಬಿಟ್ಟು ಮಾಡ್ಕೊಳ್ತೀನಿ ಅಂತ ಹೇಳ್ದ. ಇವಾಗ ಆಗಲ್ಲ, ಮನೇಲಿ ಒಪ್ಪಿದ್ರು ಸರಿ, ನಾನು ಮಾಡ್ಕೊಳ್ಳಲ್ಲ. ನನ್ನ ಮೀಡಿಯಾದಲ್ಲೆಲ್ಲ ತೋರಿಸ್ಬಿಟ್ಟೆ. ನೀನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ ತಾನೇ ನಾನು ಇದೆಲ್ಲ ಮಾಡಿದೆ. ಅಂದರೆ ನೀನು ಮಾಡಬಾರ್ದಾಗಿತ್ತು. ಸೈಲೆಂಟಾಗಿ ಬಂದು ನನ್ನ ಹತ್ರ ಮಾತಾಡಬೇಕು. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂದರೆ ಅದಕ್ಕೆ ನಾನೇನು ಮಾಡಲಿ? ಬಳಿಕ ಪೊಲೀಸರಿಗೆ ಕರೆ ಮಾಡಿ ಕರೆಸಿಕೊಂಡ ಧನಂಜಯ್ ಮದುವೆ ಆಗಲ್ಲ ಅಂತ ಮತ್ತೊಮ್ಮೆ ಪಟ್ಟು ಹಿಡಿದ. ಇದರಿಂದ ರೊಚ್ಚಿಗೆದ್ದ ಸೋನು ಮತ್ತು ಸಂಬಂಧಿಕರು ಪೊಲೀಸರ ಸಮ್ಮುಖದಲ್ಲೇ ಅವನ ಗ್ರಹಚಾರ ಬಿಡಿಸಿದ್ರು. ಮೂರು ತಿಂಗಳು ಬಿಟ್ಟರೆ ಮದುವೆ ಮಾಡಿಕೊಟ್ಟಿನಿ ಅಂತ, ಇವಾಗ ಮಾಡ್ಕೊಳ್ಳಲ್ಲ ಅಂತಾನೆ. ಇವಾಗ ನಿಮಗೆ ಫೈನಲ್ ಏನಾಗಬೇಕು? ಮದುವೆ ಆಗಬೇಕಾಗುತ್ತೆ, ಅವನ ಜೊತೆನೇ ಆಗ್ತದೆ. ಆದ್ರೆ ಧನಂಜಯ್ ಮಾತ್ರ ಇದನ್ನ ಒಪ್ಕೋತಾನೇ ಇಲ್ಲ. ಇದೆಲ್ಲ ಕಟ್ಟುಕಥೆ, ಅವಳು ನಂಗೆ ಬರೀ ಫ್ರೆಂಡ್ ಮಾತ್ರ, ನಾನು ಅವಳನ್ನ ಮುಟ್ಟೇ ಇಲ್ಲ ಅಂತಾನೆ. ಇಲ್ಲ ಮುಟ್ತಾರೆ, ಎಲ್ಲೂ ಮುಟ್ಟಿಲ್ಲ, ಎಲ್ಲೂ ಹೋಗಿಲ್ಲ. ಜಸ್ಟ್ ಫೋನ್ ಕಾಂಟ್ಯಾಕ್ಟ್ ಇತ್ತ ಹೇಳೋದು, ಮನೆ ಹತ್ರ ಸಿಗೋರಲ್ಲಿ ಮೈನ್ ರೋಡಲ್ಲಿ ಮಾತಾಡೋದು ಅಷ್ಟೇ, ಹೋಗೋದು. ಅದೆಲ್ಲ ಸುಳ್ಕತೆ. ಬೇಕಾದ್ರೆ ನಾನು ರೆಡಿಯಾಗಿದ್ದೀನಿ ಫೇಸ್ ಮಾಡೋದಕ್ಕೆ. ಯಾವುದು ಡಾಕ್ಟರ್ ಟೆಸ್ಟ್ ರೆಡಿ ಮಾಡ್ತೀನಿ, ಬೇಕಾದ್ರೆ ನಾನು ಬರ್ತೀನಿ. ಆ ಥರ ಯಾವುದೂ ಆಗಿಲ್ಲ. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲೂ ಮತ್ತದೇ ಹಳೆ ವೃತ್ತಾಂತ ಆರಂಭವಾಗಿದೆ. ಹುಡುಗಿ ಮದುವೆ ಆಗು ಅಂದ್ರೆ ಹುಡುಗ ಬಿಲ್ಕುಲ್ ಒಪ್ತಾ ಇಲ್ಲ. ಸದ್ಯಕ್ಕೆ ಪೊಲೀಸರು ಸಾಫ್ಟ್ ಆಗಿ ಸಾಫ್ಟ್ವೇರ್ ಎಂಜಿನಿಯರ್ಗೆ ಬುದ್ಧಿ ಮಾತು ಹೇಳಿದ್ದಾರೆ. ಒಪ್ಪದೇ ಇದ್ರೆ ಧನಂಜಯ್ಗೆ ಕಾದಿದೆ ಹಾರ್ಡ್ ಪೊಲೀಸ್ ಟ್ರೀಟ್ಮೆಂಟ್. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.